ನೀನ್ ಸೆಲೆಕ್ಟ್ ಮಾಡಿರೋ ಗಿಫ್ಟ್ ನನಗಿಷ್ಟ ಆಯ್ತು, ಅದು ನನಗೆ ಬೇಕು. ದಟ್ಸ್ ಮೈನ್. ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಾಗಿದೆ. ಅದಕ್ಕೆ ಬಂದು ನಿನ್ನ ಕೇಳ್ತಿರೋದು. ನಾನು ಕೊಡಲ್ಲ. ಇಫ್ ಯು ವಾಂಟ್ ಐ ವಿಲ್ ಗಿವ್ ದ ಡಬಲ್ ಪ್ರೈಸ್. ಎಕ್ಸ್ಕ್ಯೂಸ್ ಮೀ, ನಾನು ಯಾರು ಅಂತ ಗೊತ್ತಾ ನಿಂಗೆ? ನೀನ್ ಯಾರಾದ್ರೆ ನನಗೇನು? ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ಗಿಫ್ಟ್ ಕೊಡ್ತೀಯಾ ಇಲ್ವಾ? ಗೋ ಟು ಹೆಲ್. ನಾಣಿ ಕಮ್ ಫಾರ್ವರ್ಡ್. ಸರ್, ನಾನು ಹೇಳಿಲ್ವಾ ನಾಣಿ ಗಿಫ್ಟ್ ಕೊಡಲ್ಲ ಅಂದೆ, ನೀನ್ ಕೇಳಿದ್ಯಾ? ಕೊಡ್ತಾರೆ, ಹ್ಯಾಂಡಲ್ ಮಾಡ್ಬೋದು, ಕನ್ವಿನ್ಸ್ ಮಾಡಿ ಅಂದೆ. ಈಗ ಏನಾಯ್ತು? ನಿನ್ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಪರಿಸ್ಥಿತಿ ಬಂತು. ನಿನ್ನಿಂದ ನನಗೆ ಇನ್ಸಲ್ಟ್ ಆಯ್ತು ನಾಣಿ, ಹರ್ಟ್ ಆಗಿದೆ. ಈಗಲೇ ನಿನ್ನ ಡಿಸ್ಮಿಸ್ ಮಾಡ್ತಾ ಇದ್ದೀನಿ, ಮತ್ತೆ ನನ್ನ ಕಣ್ಮುಂದೆ ಕಾಣಿಸ್ಕೊಬೇಡ. ಸರ್ 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 ಸರ್, ಅವನ್ ಮನುಷ್ಯನ ರಾಕ್ಷಸನ? ಅದನ್ನ ಬಿಟ್ಬಿಡಿ, ಅವರು ನಮ್ಮ ಬಾಸ್ ಮೇಡಮ್. ಅಂತವನ್ ಜೊತೆ ಹೇಗ್ ವರ್ಕ್ ಮಾಡ್ತೀರಾ? ಹೀಗೆ ಮೇಡಮ್, ಪ್ಲೀಸ್ ಪ್ಲೀಸ್ ಮೇಡಮ್, ಆ ಗಿಫ್ಟ್ ನನಗೆ ಕೊಡಿ. ನಮ್ಮ ಬಾಸ್ ಮತ್ತೆ ನನಗೆ ಕೆಲಸ ಕೊಡ್ತಾರೆ. ನಿಮಗ್ ಜಾಬ್ ಬೇಕು ಅಂದ್ರೆ ನಮ್ಮ ಮಮ್ಮಿಗೆ ಹೇಳ್ಕೊಡಿಸ್ತೀನಿ. ಅದ್ಬಿಟ್ಟು ಆ ಸ್ಯಾಡಿಸ್ಟ್ಗೆ ನಾನ್ ಗಿಫ್ಟ್ ಕೊಡಲ್ಲ. ಈಗ ಎಷ್ಟು ಜನಕ್ಕೆ ಅಂತ ಜಾಬ್ ಕೊಡಿಸ್ತೀಯೇ? ಸುಮ್ನೆ ಯಾಕೆ ತಲೆನೋವು? ಗಿಫ್ಟ್ ಕೊಡೋದೇ ಒಳ್ಳೇದು. ನನ್ನ ತಾಯಿ, ಯಾವಾಗ್ಲೂ ನೀನ್ ಚೆನ್ನಾಗಿರವ. ಅವನನ್ನ ನೋಡ್ತಿದ್ರೆ ಅಯ್ಯೋ ಅನ್ಸತ್ತೆ. ಹೋಗಿ ಆ ಸ್ಯಾಡಿಸ್ಟ್ಗೆ ಹೇಳು, ಕೇಳೋ ಪದ್ಧತಿ ಹಾಗಲ್ಲ ಅಂತ. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಇದನ್ನ ಪ್ಯಾಕ್ ಮಾಡಿ. ಸರ್, ನೀವಿನ್ನು ಇಲ್ಲೇ ಇದ್ದೀರಾ? ನೀವು ನನ್ನ ಮೇಲೆ ಕೋಪದಿಂದ ಹೊರಟೋಗಿದ್ದೀರಾ ಅನ್ಕೊಂಡೆ. ಗಿಫ್ಟ್ ಎಲ್ಲಿ? ನಾನು ಗಿಫ್ಟ್ ತರ್ತೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತು ಸರ್? ಸಿಂಪಲ್, ದುಡ್ಡು ಕೊಟ್ಟು ತಗೊಳ್ಳೋಣ ಅನ್ಕೊಂಡೆ, ವರ್ಕೌಟ್ ಆಗ್ಲಿಲ್ಲ. ನಿನಗೊಂದು ಕೊಟ್ಟೆ, ವರ್ಕೌಟ್ ಆಯ್ತು. ಅಂದ್ರೆ ಎಮೋಷನ್ಸ್ ವರ್ಕೌಟ್ ಆಯ್ತಾ ಸರ್? ನನ್ನ ಸ್ಟ್ರಾಟಜಿ ಮತ್ತೊಂದ್ಸತಿ ಪ್ರೂವ್ ಆಯ್ತು. ಗೆಟ್ ಇನ್. ಈ ಎಮೋಷನ್ಸ್ ವರ್ಕೌಟ್ ಮಾಡೋದು ಅಂದ್ರೆ ಏನೋ ಅನ್ಕೊಂಡಿದ್ದೆ. ಇವಾಗ ನನ್ನ ಮೇಲೆ ಪ್ರಯೋಗ ಮಾಡೋದ್ಮೇಲೆ ಗೊತ್ತಾಯ್ತು ಹೀಗಿರುತ್ತೆ ಅಂತ. ಮಹಾನುಭಾವರು. ನಾಣಿ ಸರ್. ಏನ್ ಮಾಡ್ತಿದ್ಯಾ ನೀನು? ನಿಂಗೆ ಯಾವ ಕೆಲ್ಸನೂ ಮಾಡ್ಬೇಡ ಅಂತ ಹೇಳಿಲ್ವಾ? ನಾನ್ ಮಾಡ್ತಾ ಇದ್ರೆ ಇನ್ಯಾರೇ ಮಾಡ್ತಾರೆ? ಇನ್ ಮುಂದೆ ಎಲ್ಲ ಕೆಲ್ಸನೂ ನಾನೇ ಮಾಡ್ತೀನಿ. ನೋಡು ಎಷ್ಟು ಸುಸ್ತಾಗಿದ್ಯಾ. ಇಲ್ವಾ, ಕುತ್ಕೋ. ನೋಡು, ಏನ್ ಬೇಕಾದ್ರೂ ಇಲ್ಲಿಂದಾನೇ ಕೇಳು. ಮೊದ್ಲೇ ಹೇಳ್ತಿದ್ದೀನಿ, ಮಂಚ ಇಲ್ದೆ ಅಂದ್ರೆ ನಂಗೆ ಕೋಪ ಬರುತ್ತೆ. ಎಲ್ಲ ಮಂಚದ ಮೇಲೆ ತರ್ಸ್ಕೊಳ್ಳೋದಿಕ್ಕೆ ನಾನೇನ್ ಮಹಾರಾಣಿನೇನೆ? ನಂಗೆ ಮಹಾರಾಣಿನೇ. ನಿನ್ನು ಹಂಗೆ ನೋಡ್ಕೊಂತೀನಿ. ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಜವಾಬ್ದಾರಿ ಹೇಗೆ ಬಂತು? ಡಾಕ್ಟರ್ ಏನು ಹೇಳಿದ್ರು? ನಿಮ್ ತಾಯಿಗೆ ಎದೆ ನೋವು ಬಂದಿದೆ ಗಂಗಾ. ಸಿಟಿ ಕರ್ಕೊಂಡು ಹೋಗಿ ಆಪರೇಷನ್ ಮಾಡದೇ ಇದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಗಂಗಾ, ಏನ್ ಹೇಳ್ತಾರೆ? ಚೆನ್ನಾಗೇ ಇದ್ದಾರೆ, ಶಕ್ತಿ ಬೇಕು ಅಂತ ಅದು ಇದು ಅಂತ ಮಾತ್ರೆ ಟಾನಿಕ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಹಣ್ಣು ತಿಂದ್ರೆ ಇನ್ನೂ ಶಕ್ತಿ ಬರುತ್ತಂತೆ. ಇಲ್ಲ ಅಂದ್ರೆ ಬೇಗ ಸತ್ತೋಗ್ತೀನಿ ಅಂತ ಹೇಳಿದ್ರ?
ಇದ್ದಾಗೆ ಮುಖದ ಮೇಲೆ ಹೇಳೋಕ್ ಬರುತ್ತೆ ಹೊರತು ನಿನ್ಗೆ ಸುಳ್ಳು ಹೇಳೋಕ್ ಬರಲ್ಲ ಕಣೆ. ಈ ವಿಷಯ ನಿನಗೆ ಹೆಂಗೆ? ನನ್ ಗುಂಡಿಗೆ ಹೇಗೆ ಹೊಡ್ಕೊಳತ್ತೆ ಅಂತ ನನಗ್ ಬೇರೆಯವ್ರು ಹೇಳ್ಬೇಕಾ? ಮತ್ತೆ ಇಲ್ಲಿ ತನಕ ನಂಗೆ ಯಾಕೆ ಹೇಳಲಿಲ್ಲ? ನೀನ್ ಮದ್ವೆ ಮಾಡ್ಕೊಂಡ್ ಗಂಡನ್ ಮನೆಗೆ ಹೋದ್ರೆ ಆಗ ಬರುತ್ತಲ್ಲ ನಿನ್ ಕಣ್ಣಲ್ಲಿ ನೀರು. ಆ ಕಣ್ಣೀರ್ನೇ ನನ್ನಿಂದ ನೋಡಕ್ಕಾಗಲ್ಲ. ಅಂಥದ್ರಲ್ಲಿ ನಾನು ಈ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿನ್ನನ್ನು ಹೇಗೆ ಅಳಿಸ್ಲಿ? ನಿನ್ನ ಗಂಡನ ಕೈಲಿಡೋವರೆಗೂ ಈ ವಿಷಯ ನಿನಗೆ ಗೊತ್ತಾಗಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಸಾಕ್ ಸುಮ್ನಿರು. ತುಂಬಾ ದೊಡ್ಡ ಕೆಲಸ ಮಾಡಿದ್ಯಾ. ನಿನ್ ಹೃದಯ ಏನಾದ್ರೂ ಬ್ಯಾಂಕ್ ಅನ್ಕೊಂಡಿದ್ಯಾ? ದುಡ್ಡು ಮುಚ್ಚಿಟ್ ಹಾಗೆ ಕಷ್ಟನೆಲ್ಲ ಮುಚ್ಚಿಟ್ಕೊಳಕ್ಕೆ? ಅಷ್ಟಕ್ಕೂ ಅದು ಕಾಲ್ ನೋವ, ಕೈ ನೋವ, ಎದೆ ನೋವು ಹೇಗ್ ತಡ್ಕೊಂಡಿದ್ಯಾ? ನನ್ನ ಈ ಲೋಕದಿಂದ ಕರ್ಕೊಂಡು ಹೋಗೋ ನೋವಿಗಿಂತ ನಿನ್ನ ಈ ಲೋಕಕ್ಕೆ ಕರ್ಕೊಂಡು ಬಂದ ಹೆರಿಗೆ ನೋವೇ ದೊಡ್ಡದು ಅನಿಸ್ತು. ಅಂದ್ರೆ ನನ್ ಬಿಟ್ಟು ದೂರ ಹೋಗ್ತೀಯ ನೀನು? ಹೋಗಕ್ ಬಿಡ್ತೀನ ನಾನು? ಎಷ್ಟು ಖರ್ಚಾದ್ರೂ ಸರಿ, ನಿನ್ನ ಕಾಪಾಡ್ಕೋತೀನಿ. 3 ಹೊತ್ತು ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿ. ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀಯೇ? ಕಷ್ಟಪಡ್ತೀನಿ, ಹಗಲು ರಾತ್ರಿ ದುಡಿತೀನಿ, ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹೆಣ್ಣುಡ್ಗಿ ಏನ್ ಮಾಡಕ್ಕಾಗತ್ತೆ? ನಿನಗ್ಯಾಕೆ? ನೀನ್ ಇನ್ನೂ ಜೀವನ ಪೂರ್ತಿ ನನ್ ಜೊತೆಗೆ ಇರ್ಬೇಕು ಅಷ್ಟೇ. ಆ ಯಮ್ಮ ಅಲ್ಲ, ಇನ್ಯಾರು ಬಂದ್ರೂ ಸರಿನೇ, ನಿನ್ನ ಕಳ್ಸಲ್ಲ. ಹಾ, ನೀನ್ ಇನ್ನೇನು ಮಾತಾಡ್ಬೇಡ. ಮಂಚ ಇಳಿದೆ ಹೊಟ್ಟೆ ತುಂಬಾ ಉಂಡು ಔಷಧಿ ತಗೋ. ನಾಳೆ ಬೆಳಗ್ಗಿನ ರಾಣಿ ಹತ್ರ ಹೋಗಿ ಚೀಟಿ ಎತ್ತಿ ದುಡ್ಡು ತಗೊಂಡ್ ಬಂದ್ಬಿಡ್ತೀನಿ. ನಿನ್ನ ಸಿಟಿ ಕರ್ಕೊಂಡು ಹೋಗಿ ದೊಡ್ಡ ಆಸ್ಪತ್ರೆಗೆ ಸೇರಿಸ್ತೀನಿ. ಏನು ಚೀಟಿ ದುಡ್ಡು ಅಂತ ತೆಗಿತ್ಯಾ? ಇದಕ್ ನಾನು ಒಪ್ಪಲ್ಲ ಕಣೆ. ಆ ದುಡ್ಡನ್ನ ನಿನ್ ಮದ್ವೆಗೋಸ್ಕರ ಇಟ್ಟಿರೋದು. ನನ್ ಮದ್ವೆಗೇನು ಅರ್ಜೆಂಟ್ ಇಲ್ಲ. ಸಾಕ್ ಸುಮ್ನೆ ಇರೋ ದುಡ್ಡನ್ನೆಲ್ಲ ನನ್ ಮೇಲೆ ಸುರಿತ್ಯಾ? ನಾನು ಒಪ್ಕೊಳ್ಳಲ್ಲ. ಇವತ್ತೇ ಈಗ್ಲೇ ರಾಣಿ ಹತ್ರ ಎಲ್ಲ ಹೇಳ್ತೀನಿ. ಹೇಳಿದ್ರೆ ನನ್ ಮೇಲೆ ಆಣೆ. ನೀನ್ ನನಗ್ ಬೇಕಮ್ಮ. ಗುಡ್ ಈವ್ನಿಂಗ್ ಎವ್ರಿವಾನ್. ಒಂದು ಹೆಣ್ಣು ವಿಜಯ ಸಾಧಿಸಬೇಕು ಅಂದರೆ ಬೇಕಾಗಿರೋದು ಅವಳ ಮೇಲೆ ಅವಳಿಗಿರೋ ನಂಬಿಕೆ. ಏನಾದರೂ ಸಾಧಿಸ್ತೀನಿ ಅನ್ನೋ ಆತ್ಮವಿಶ್ವಾಸ. ಅಡೆತಡೆ ಎಷ್ಟೇ ಇದ್ರೂ ಅದನ್ನ ಎದುರಿಸೋ ಧೈರ್ಯ ಬೇಕು. ಇವೆಲ್ಲ ಸೇರಿದ್ರೇನೆ ವಿಜಯ. ಪ್ರತಿ ಗಂಡಿನ ವಿಜಯದ ಹಿಂದೆ ಹೆಣ್ಣಿರ್ತಾಳೆ ಅಂತಾರೆ. ಆದರೆ ನನ್ನ ವಿಜಯದ ಹಿಂದೆ ನನ್ನ ಬುದ್ಧಿವಂತಿಕೆ ಇದೆ. ಅದೇ ಇವತ್ತು ಐರನ್ ಲೇಡಿ ಅವಾರ್ಡ್ನ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಈ ಪೊಸಿಷನ್ಗೆ ಬರೋದಕ್ಕೆ ನೀವೆಲ್ಲರೂ ನನಗೆ ಎಷ್ಟೋ ಸಪೋರ್ಟ್ ಮಾಡಿದ್ದೀರಾ. ಯಾವತ್ತೂ ನಿಮ್ಮ ಅಭಿಮಾನ ಹೀಗೆ ಇರಲಿ. ಜಾಸ್ತಿ ಮಾತಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಸೊ ಎಂಜಾಯ್ ದಿಸ್ ಈವ್ನಿಂಗ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೌದು, ನಿಮ್ಮ ಮಗಳಲ್ಲಿ ಕಾಣಿಸ್ತಿಲ್ಲ. ಅವ್ರ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ದಾಳೆ. ಮಿಸ್ ಬೆಂಗಳೂರು ವಿನ್ ಆದ್ಲಲ್ಲ. ಓಹೋ, ಡಬಲ್ ಕಂಗ್ರಾಟ್ಸ್. ಥ್ಯಾಂಕ್ ಯು. ಮಿಸ್ ಬೆಂಗಳೂರಿನ ಮಿಸ್ಸಸ್ ಯಾವಾಗ ಮಾಡ್ತೀರಾ? ಅಲಯನ್ಸ್ ನೋಡ್ತಿದ್ದೀನಿ. ಇನ್ನೂ ಅವಳು ಸೂಟ್ ಆಗೋರು ಸಿಗ್ಲಿಲ್ಲ. ಅಭಿ, ಹೂ ಇಸ್ ಹಿ? ಐ ಥಿಂಕ್ ಜಯಸೂರ್ಯ ಅನಿಸುತ್ತೆ. ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ MD. ಓ, ಜನಾರ್ದನ್ ಅವ್ರ ಸನ್ನ.
ಯಾವತ್ತೂ ನೋಡಲಿಲ್ಲ. ನಾವು ಇನ್ವೈಟ್ ಮಾಡಿದ್ವಾ? ಇಲ್ಲಕ್ಕ, ಕರೆದಿದ್ರು ಬಂದಿದ್ದಾರೆ. ನನ್ನ ಹೆಸರು ಮಿಸ್ಟರ್ ಜಯಸೂರ್ಯ. ಜಸ್ಟ್ ಕಾಲ್ ಮಿ ಜೈ. ಐರನ್ ಲೇಡಿ ಆಫ್ ದ ಇಯರ್ ಆಗಿ ಸೆಲೆಕ್ಟ್ ಆಗಿದ್ದಕ್ಕೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ್ಯಂಡ್ ಸ್ಮಾಲ್ ಗಿಫ್ಟ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಸಾರಿ, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಇದೇ ಒಳ್ಳೆ ಟೈಮ್ ಅನ್ಕೊಂಡು ಇನ್ವಿಟೇಷನ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡದೆ ಬಂದ್ಬಿಟ್ಟೆ. ಕಮ್ ಆನ್ ಜಾಯ್, ವಿಶ್ ಮಾಡೋದಕ್ಕೆ ಹಾರ್ಟ್ ಇರಬೇಕೆ ಹೊರತು ಕಾರ್ಡ್ ಅಗತ್ಯ ಇಲ್ಲ. ಥ್ಯಾಂಕ್ ಯು. ಹೊರಗೆ ನಿಮ್ಗಿರೋ ಇಮೇಜ್ಗೆ ನೀವು ತುಂಬ ಏಜ್ ಆದವ್ರು ಅನ್ಕೊಂಡಿದ್ದೆ, ಬಟ್ ನಿಮ್ಮನ್ನು ನೋಡಿದ್ರೆ ತುಂಬ ಯಂಗ್ ಆಗಿದ್ದೀರಾ. ಯು ಲುಕ್ ಲೈಕ್ ಮೈ ಸಿಸ್ಟರ್. ಇವಳು ನಿನ್ಗೆ ಅಕ್ಕ ಆದ್ರೆ ಮತ್ತೆ ನನಗೇನು? ನೀನ್ ನನ್ನನ್ನು ಹೊಗಳ್ತಿದ್ಯಾ ಜಾಯ್? ಇಲ್ಲ, ಬುಟ್ಟಿಗೆ ಹಾಕೋತಾ ಇದ್ದಾರೆ. ಅದೇ ನಮ್ಮ ಬಾಸ್ ಟೆಕ್ನಿಕ್. ನಾನು ನಿಜಾನೇ ಹೇಳ್ತಿದ್ದೀನಿ. ಯು ಆರ್ ಸ್ಮಾರ್ಟ್, ಬ್ಯೂಟಿ ವಿತ್ ಬ್ರೈನ್. ನಮ್ಮ ಅಕ್ಕನ ಬಗ್ಗೆ ಏನು ಗೊತ್ತು ನಿಮಗೆ? 1978 ಹುಟ್ಟಿದ್ದು, ಕೇಂಬ್ರಿಡ್ಜ್ಲಿ MBA ಫಿನಿಶ್ ಮಾಡಿದ್ದು. 25ನೇ ವಯಸ್ಸಿಂದಲೇ ಒಂದು ಚಿಕ್ಕ ಹೋಮ್ ಬಿಸ್ನೆಸ್ ಇಂದ ಕೆರಿಯರ್ ಸ್ಟಾರ್ಟ್ ಮಾಡಿ ಇವತ್ತು ಸ್ಟೇಟಲ್ಲೇ ನಂಬರ್ 1 ಬಿಸ್ನೆಸ್ ವುಮೆನ್ ಆಗಿದ್ದಾರೆ. ಅಂಡ್ ಕಂಟಿನ್ಯೂಸ್ ಆಗಿ 5 ಟೈಮ್ಸ್ ಎಂಟರ್ಪ್ರಿನರ್ ಅವಾರ್ಡ್ ತಗೊಂಡು ಐರನ್ ಲೇಡಿ ಕೂಡ ಆಗಿದ್ದಾರೆ. ವೆಲ್, ಅಷ್ಟೇ ಅಲ್ಲದೆ ಇಂಡಿಯಾದಲ್ಲಿ 4 ಸ್ಟೇಟ್ಸ್, ಯುರೋಪ್ನಲ್ಲಿ 2 ಕಂಟ್ರೀಸ್ನಲ್ಲಿ ನಿಮ್ಮ ಫ್ರಾಂಚೈಸಿ ಕೂಡ ಇದೆ. ಗುರುಗಳು ಗೂಗಲ್ನ ಸಿಕ್ಕಾಪಟ್ಟೆ ಮಾಡಿದ್ದಾರೆ ಅನ್ಸುತ್ತೆ. ಹಲೋ, ಗೂಗಲ್ ಮಾಡಿದ್ರೆ ಯಾರಿಗಾದ್ರೂ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಹೊಸದೇನಾದ್ರೂ ಇದ್ರೆ ಹೇಳಿ. ವಿಕಿಪೀಡಿಯಾಗೆ ಮನೇಲಿ ಯಾವಾಗಲೂ ಅವ್ರ ಪಕ್ಕದಲ್ಲೇ ಇರೋ ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಹೇಳ. ಕ್ರಿಯೇಟಿವ್ ಎಂಟರ್ಪ್ರಿನರ್ ಆಗಿ ಎಷ್ಟೋ ಸಾಧನೆ ಮಾಡಿರೋ ನಿಮಗೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ಪ್ರೆಸ್ಟಿಜಿಯಸ್ ಪದ್ಮಶ್ರೀ ಅವಾರ್ಡ್ ಕೊಡೋಕೆ ಹೋಗಿ ಸ್ಮಾಲ್ ಪೊಲಿಟಿಕಲ್ ಕ್ಲಾಸ್ನಿಂದ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಏನು, ನಮ್ಮ ಅಕ್ಕಂಗೆ ಪದ್ಮಶ್ರೀ ಅವಾರ್ಡ್ ಬರೋದು ನಿಂತೋಯ್ತಾ? ಬಟ್ ನೆಕ್ಸ್ಟ್ ಇಯರ್ ನಿಮಗೆ ಅವಾರ್ಡ್ ಬರೋದನ್ನ ತಡೆಯೋದಕ್ಕೆ ಯಾರಿಗೂ ಆಗಲ್ಲ. ಬಿಕಾಸ್ ಈ ಇಯರ್ ಅಡ್ಡಿ ಮಾಡಿರೋ ಕ್ಯಾಬಿನೆಟ್ ಮಿನಿಸ್ಟರ್ ಸದ್ಯದಲ್ಲೇ ರಾಜೀನಾಮೆ ಕೊಡ್ತಿದ್ದಾರೆ. ಸಾರಿ, ಬಲವಂತವಾಗಿ ಕೊಡಿಸ್ತಿದ್ದಾರೆ. ಬಾಸು, ತೋರಿಸ್ದಲ್ಲ ನಿನ್ನ ಆಟ. ಇದೆಲ್ಲ ನಿನ್ಗೆ ಹೇಗೆ ಗೊತ್ತು ಜಾಯ್? ದಟ್ ಈಸ್ ಜೈ. ನಿನ್ ಮಾತನ್ನು ಕೇಳ್ತಿದ್ರೆ ನಿನ್ ಕ್ಯಾರೆಕ್ಟರ್, ನೀನ್ ಅಪ್ರೋಚ್ ಮಾಡೋದನ್ನ ನೋಡ್ತಿದ್ರೆ ನಿನ್ ಆಟಿಟ್ಯೂಡ್ ಗೊತ್ತಾಗ್ತಿದೆ. ಐ ಆಮ್ ಇಂಪ್ರೆಸ್ಡ್. ಕಮ್, ಲೆಟ್ಸ್ ಎಂಜಾಯ್ ದಿ ಪಾರ್ಟಿ. ಶೋರ್. ಇವನು ಯಾರೋ ಸಾಮಾನ್ಯದವನಲ್ಲ. ನಿನ್ ಡ್ಯಾಡಿ ಹೇಗಿದ್ದಾರೆ? ಹಿ ಈಸ್ ಗುಡ್. ರಿಟೈರ್ಮೆಂಟ್ನ ಎಂಜಾಯ್ ಮಾಡ್ತಿದ್ದಾರೆ. ಐ ನೋ ಹಿಮ್ ವೆರಿ ವೆಲ್. ಅವರು ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ನಿನ್ ಕೈ ಕೊಟ್ಟಾಗ ನಿಮ್ ಕಂಪನಿ 7th ಪ್ಲೇಸಲ್ಲಿತ್ತು. 7th ಪ್ಲೇಸಿಂದ 2nd ಪ್ಲೇಸ್ಗೆ ತುಂಬಾ ಬೇಗ ಬಂದೆ. ಬಟ್ ಫಸ್ಟ್ ಪ್ಲೇಸ್ನ ಯಾಕೆ ಬಿಟ್ಟೆ? ಅಲ್ಲಿ ನೀವಿದ್ದೀರಲ್ಲ. ಇದ್ರೆ ನಿಮ್ಮನ್ನು ದಾಟೋದು ಕಷ್ಟ. ಕಮ್ ಆನ್ ಜಾಯ್, ಶ್ರಮ ನಿನ್ನ ಆಯುಧ ಆದ್ರೆ ವಿಜಯ ನಿನ್ ಬೇಟೆ ಆಗಿರತ್ತೆ. ತುಂಬಾ ಕಷ್ಟಪಟ್ಟೆ. ನಿಮ್ಗೆ ರೈವಲ್ ಆಗೋಕಾಯ್ತೆ ಹೊರತು ನಿಮ್ ಪ್ಲೇಸ್ಗೆ ಅರೈವ್ ಆಗೋಕ್ಕಾಗ್ಲಿಲ್ಲ. ಬಟ್ ಯಾವತ್ತೋ ಒಂದಿನ ತಪ್ಪದೆ ಬರ್ತೀನಿ. ದ್ಯಾಟ್ಸ್ ದ ಸ್ಪಿರಿಟ್. ಆದ್ರೆ ನಂಬರ್ 1 ಆಗೋದು ಅಂದ್ರೆ ಅಷ್ಟೊಂದು ಈಸಿನೂ ಅಲ್ಲ. ಐ ನೋ. ನಂಬರ್ 2 ನಿಂದ ಲಾಸ್ಟ್ ನಂಬರ್ ವರ್ಗೂ ಎಲ್ಲರೂ ಕೂಡ ನಂಬರ್ 1 ಹಿಂದೆನೆ ಬರ್ತಾರೆ. ಎಲ್ಲರೂ ಫ್ರೆಂಡ್ಲಿ ಆಗಿರಲ್ಲ. ಶತ್ರುಗಳೇ ತುಂಬಾ ಜನರಿರ್ತಾರೆ. ಯಾವ ಕಡೆಯಿಂದ ದಾಳಿ ಆಗುತ್ತೋ ತಿಳ್ಕೊಳ್ಳೋದು ಕಷ್ಟ. ಆದ್ರೆ ಈ ಯುದ್ಧ ಅಂದ್ರೆ ನನಗೆ ತುಂಬಾ ಇಷ್ಟ. ಅದ್ ನನ್ನನ್ನ ಪ್ರತಿಕ್ಷಣ ಅಲರ್ಟ್ ಆಗಿಡುತ್ತೆ. ಗೆದ್ದಾಗ ಉತ್ಸಾಹನ, ಸೋತಾಗ ಅನುಭವನ ಕೊಡುತ್ತೆ. ನಾನೇನು ಅಂತ ಪ್ರಪಂಚಕ್ಕೆ ತೋರಿಸುತ್ತೆ, ಪ್ರಪಂಚ ಏನು ಅಂತ ನನಗೆ ತೋರಿಸುತ್ತೆ. ಕಾಡಿಗೆ ರಾಜ ಆಗ್ಬೇಕು ಅಂದಾಗ ಸಿಂಹ ಆಗೋದಕ್ಕೆ ಸಿದ್ಧವಾಗಿರ್ಬೇಕು. ತನಗ್ ತಾನು ಬೆಂಕಿ ಹಚ್ಕೊಂಡಾಗ್ಲಿ ಅಲ್ವಾ ರಾಕೆಟ್ ಆಕಾಶದಲ್ಲಿ ಹಾರೋಕ್ಕಾಗೋದು. ವಾರ್ ಇಸ್ ಮೈ ಫ್ಯಾಷನ್, ಯು ಆರ್ ಮೈ ಇನ್ಸ್ಪಿರೇಷನ್. ನಿಮ್ ಹಾಗಾಗ್ಬೇಕು ಅನ್ನೋದೇ ನನ್ನ ಲೈಫ್ ಟೈಮ್ ಡೆಸ್ಟಿನೇಷನ್. ಗುಡ್. ನಿನ್ ಆಂಬಿಷನ್ ನನಗೆ ತುಂಬಾ ಇಷ್ಟ ಆಯ್ತು. ದೆನ್ ನಿಮ್ ಪ್ಲೇಸಿಗೆ ಬರಬೇಕು ಅಂದ್ರೆ ನಾನೇನ್ ಮಾಡಬೇಕು ಹೇಳಿ? ಚೆನ್ನಾಗಿದೆ. ಕುರುಕ್ಷೇತ್ರದಲ್ಲಿ ನಿನ್ ಹೇಗ್ ಗೆಲ್ಲೋದು ತಾತ ಅಂತ ಭೀಷ್ಮನ್ನೇ ಕೇಳಿದ್ನಂತೆ ಧರ್ಮರಾಯ. ತಪ್ಪೇನಿದೆ? ನಾನ್ ನಿಮ್ ಜೊತೆ ಯುದ್ಧ ಮಾಡ್ಬೇಕು ಅನ್ಕೊಳ್ಳಿಲ್ಲ. ನಿಮ್ ಯುದ್ಧನ ನಾನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಕಾಡನ್ನ ಆಳ್ಬೇಕು ಅಂದ್ರೆ ಸಿಂಹನೇ ಆಗಿರ್ಬೇಕು. ಮಾತು ಬುಲೆಟ್ ಆಗಿರ್ಬೇಕು. ಬುದ್ಧಿಲಿ ಪಾದರಸದ ಥರ ಇರಬೇಕು. ಏನ್ ಬೇಕೋ ಕೇಳು ಅಂದ್ರೆ 3 ಹೆಜ್ಜೆ ಅನ್ಬೇಕು. 3ನೇ ಹೆಜ್ಜೆಯಲ್ಲಿ ಇಡೀ ಪ್ರಪಂಚನೇ ಆಕ್ರಮಿಸ್ಬೇಕು.
ಹೇಳಿ, ನಂಬರ್ 1 ಪ್ಲೇಸಿಗೆ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಸಿಂಪಲ್. ನಮ್ಮ ರೈವಲ್ರಿನ ರಿಲೇಷನ್ನಾಗಿ ಬದಲಾಯಿಸ್ಕೊಂಡ್ರೆ ನೀನೇ ನಂಬರ್ 1. ಅರ್ಥ ಆಗ್ಲಿಲ್ವಾ? ನಿಮ್ಮ ಡಾಟರ್ನ ಮದುವೆ ಮಾಡ್ಕೊಂತಿದ್ದೀವಿ ಅಷ್ಟೇ ಅಲ್ವಾ? ಐ ಆಮ್ ರೆಡಿ. ಸ್ವಲ್ಪನೂ ಯೋಚನೆ ಮಾಡದೆ ಇಷ್ಟು ಫಾಸ್ಟಾಗಿ ಹೇಳ್ಬಿಟ್ಟಿಯಲ್ಲ. ಪ್ರಪೋಸಲ್ನಲ್ಲಿ ಟ್ರಾಫಿಕ್ ಇದ್ದಾಗ ಫಾಸ್ಟ್ ಆಗಿ ಡಿಸಿಷನ್ ತಗೋಬೇಕು ಅನ್ನೋದು ಬಿಸ್ನೆಸ್ ರೂಲ್. ನನ್ನ ಬಗ್ಗೆ ನೀವಿಷ್ಟು ಪಾಸಿಟಿವ್ ಆಗಿದ್ದಾಗ ನಾನು ಯಾಕೆ ನೆಗೆಟಿವ್ ಆಗಲಿ? ಅಂದ್ರೆ ನನ್ನ ಮಗಳು ಹೇಗಿದ್ದಾಳೆ ಏನು ಅನ್ನೋದನ್ನು ತಿಳ್ಕೊಳ್ದೆ. ನೋ ನೀಡ್. ನಿಮ್ಮನ್ನ ನೋಡಿದ್ರೆ ನಿಮ್ಮ ಮಗಳು ರೂಪನ ಗೆಸ್ ಮಾಡ್ಬೋದು. ನಿಮ್ಮ ಮಾತಿನ ಮೇಲೆ ನಿಮ್ಮ ಮಗಳು ಬಿಹೇವಿಯರ್ ಗೊತ್ತಾಗುತ್ತೆ. ನಿಮ್ಮ ಕ್ಯಾಲ್ಕುಲೇಷನ್ ನೋಡಿದ್ಮೇಲೆ ನಿಮ್ಮ ಮಗಳ ಕ್ಯಾರೆಕ್ಟರ್ ನೋಡೋ ಅಗತ್ಯ ಇಲ್ಲ. ಅಟ್ಲೀಸ್ಟ್ ನಿಮ್ ಡ್ಯಾಡಿಗಾದ್ರೂ ಒಂದ್ ಮಾತು ಹೇಳ್ಬೇಕಲ್ವಾ? ಡ್ಯಾಡಿ ನನಗೆ ಬಿಸ್ನೆಸ್ನ 7th ಪ್ಲೇಸಲ್ಲಿ ಕೊಟ್ಟಿದ್ದು. ನಿಮ್ಮ ಮಗಳ ಜೊತೆ 7 ಹೆಜ್ಜೆ ನಡೆದ್ರೆ ನೀವು ನಂಬರ್ 1 ಪ್ಲೇಸ್ ಕೊಡ್ತೀರಿ. ನಷ್ಟ ಆದಾಗ ಅಪ್ಪಂಗೆ ಹೇಳೋನು, ಲಾಭ ಬಂದಾಗ್ಲೂ ಸರ್ಪ್ರೈಸ್ ಆಗಿ ಹೇಳ್ಬೇಕಲ್ವಾ? ಏನ್ ಸೈಲೆಂಟ್ ಆಗಿದ್ದೀರಿ? ಏನಂತೀರಿ? ಓಕೆ, ಒಳ್ಳೆ ಸಂದರ್ಭ ನೋಡಿ ಅನೌನ್ಸ್ ಮಾಡೋಣ. ಏನ್ ನೋಡ್ತಿದ್ಯಾ? ಇದಕ್ಕಿಂತ ಒಳ್ಳೆ ಅಕೇಶನ್ ಏನಿರುತ್ತೆ ಅಂತ. ಈ ನ್ಯೂಸ್ನ ಈಗಲೇ ಎಲ್ರಿಗೂ ಅನೌನ್ಸ್ ಮಾಡ್ತೀನಿ. ನಾಳೆ ನಮ್ಮನೆ ದೊಡ್ಡವರೆಲ್ಲ ನಿಮ್ಮನೆಗೆ ಬಂದು ಉಳಿದಿರೋ ವಿಷಯ ಮಾತಾಡ್ತಾರೆ. ಪಾದರಸ ಅಲ್ಲ, ಅದಕ್ಕಿಂತ ಫಾಸ್ಟ್ ಆಗಿದ್ದಾನೆ. ಇಷ್ಟು ದಿನ ವೇಟ್ ಮಾಡಿದಕ್ಕೂ ಕರೆಕ್ಟ್ ಅಳಿಯ ಸಿಕ್ತಾ. ಶಾ Ladies and gentlemen, attention please. A good news for you. I'm going to marry her daughter, Miss Nitya Srinivas. ಎಸ್, ಜೈನ್ ನನಗೆ ಅಳಿಯ ಆಗ್ತಿದ್ದಾನೆ. ಅಯ್ಯೋ ನನ್ನ ದೇವ್ರೆ, ಗರುಡನ್ ಗಿಫ್ಟ್ ಕೊಟ್ಟಿದ್ದು ಈ ಅಮ್ಮಂಗೆ ಅಳಿಯಾಗಕ್ಕ. ಇಂಥ ಟೈಮಲ್ಲಿ ಶೋಕಗೀತೆ ಎಲ್ಲಿಂದಪ್ಪ? ಏನಮ್ಮ ಹೀಗೆ ಎಕ್ಸರ್ಸೈಸ್ ಮಾಡೋದು? ಮತ್ತಿನ್ ಹೇಗ್ ಮಾಡ್ಬೇಕು? ನಾನ್ ಮಾಡಿ ತೋರಿಸ್ತೀನಿ, ನೀನ್ ಕೂಡ ಹಾಗೆ ಮಾಡು. 1 2 ನೆಕ್ಸ್ಟ್ ಏನು ಡ್ಯಾಡ್? ಸೊಂಟ ಹಿಡ್ಕೊಂಡಿದ್ಯಮ್ಮ. ಏನ್ ಮಾಡ್ತಿದ್ದೀರಾ? ಸ್ವಪ್ನಾಗೆ ಎಕ್ಸರ್ಸೈಸ್ ಮಾಡೋಣ ಅಂತ. ನಿಮ್ದೊಂದ್ 6 ಪ್ಯಾಕ್, ಅವಳಿಗೆ ಅದನ್ನ ಹೇಳ್ಕೊಡ್ತಿದ್ದೀರಾ? ಫ್ಯಾಮಿಲಿ ಪ್ಯಾಕ್ ತರ ಹೊಟ್ಟೆ ಬೆಳೆಸ್ಕೊಂಡು ಪೌಡರ್ ಸುರ್ಕೊಂಡು ಇರ್ತೀರಲ್ಲ, ಹೋಗ್ರಿ. ಸ್ವಪ್ನ, ಇದೇನು ಬೇಡ. ಇಲ್ಲೋಡು, ಸ್ಕಿಪ್ಪಿಂಗ್ ಮಾಡು. ಹೀಗೆ ಮಾಡಿದ್ರೆ 6 ಪ್ಯಾಕ್ ಬರುತ್ತಾ? ಸೈಜ್ 0 ಬರುತ್ತೆ. ಯಾಕೆ ಮಾಮ್? ಮುದುಕಿ ಬೇಡ ಅಂದ್ರೆ ನಾವು ಬಿಟ್ಬಿಡ್ತೀವ? ಮಾವನ್ನ ನಿನ್ನ ಅಂದದಿಂದ ಗೆಲ್ಬೇಕು, ಶೇಪಿಂದ ಶೇಕ್ ಮಾಡ್ಬೇಕು. ಮದ್ವೆ ಅಂತ ಮಾಡ್ಕೊಂಡ್ರೆ ನಿನ್ನೆ ಮಾಡ್ಕೋತೀನಿ ಅಂತ ಹೇಳ್ಬೇಕು. ನೋಡಲಿ, ಮಾವ ಬರೋ ಟೈಮ್ ಆಯ್ತು, ಶುರು ಮಾಡು.